ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿ. ಇವತ್ತಿನ ವೀಡಿಯೋದಲ್ಲಿ ನ್ಯೂ ಯೂಟ್ಯೂಬರ್ಸ್ಗಳಿಗೆ ಯಾಕೆ ವ್ಯೂಸ್ ಬರೋದಿಲ್ಲ, ಯಾಕೆ ಅವರಿಗೆ ಸಬ್ಸ್ಕ್ರೈಬರ್ ಆಗೋದಿಲ್ಲ, ಮಾನಿಟೈಸೇಷನ್ ಆಗೋಕ್ಕೆ ಲೇಟ್ ಆಗುತ್ತೆ, ಆ್ಯಂಡ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕಂದ್ರೆ ಏನು ಮಾಡಬೇಕು, ಆ್ಯಂಡ್ ವ್ಯೂಸ್ ಜಾಸ್ತಿ ಬರಬೇಕಂದ್ರೆ ಯಾವ ಟ್ರಿಕ್ಸ್ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ 50 ಮೆಂಬರ್ಸ್ ಅಷ್ಟೇ ಆಗಿದ್ದು, ಅದು 6 ಮಂತ್ಸ್ ಒಳಗಡೆ. 6 ಮಂತ್ಸ್ ಆದರೂ ನನಗೆ ವ್ಯೂಸ್ ಬರ್ತಾ ಇರಲಿಲ್ಲ. ಸಬ್ಸ್ಕ್ರೈಬರ್ ಜಸ್ಟ್ 50 ಮೆಂಬರ್ಸ್ ಅಷ್ಟೇ ಸಬ್ಸ್ಕ್ರೈಬರ್ ಇದ್ದಿದ್ದು. ಇವತ್ತಿಗೆ ನನ್ನ ಸಬ್ಸ್ಕ್ರೈಬರ್ 33,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದನ್ನು ನಾನು ಹೇಗೆ ಕಂಪ್ಲೀಟ್ ಮಾಡಿದೆ, ಹೇಗೆ 6 ಮಂತ್ಸಲ್ಲಿ ಆಗದೆ ಇರೋ ಅಂಥ ಮಾನಿಟೈಸೇಷನ್ ಜಸ್ಟ್ 2 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಗೈಸ್, ನೀವು ಯೂಟ್ಯೂಬರ್ಸ್ ಎಲ್ಲ ಫ್ರೆಶ್ ಫೇಸ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾರೆ. ಬಟ್ ಆ ವಿಡಿಯೋಗೆ ವ್ಯೂಸ್ ಬರೋದಿಲ್ಲ, ಆ ವಿಡಿಯೋ ಸಬ್ಸ್ಕ್ರೈಬರ್ ಆಗೋದಿಲ್ಲ, ಆ್ಯಂಡ್ ಮಾನಿಟೈಸೇಷನ್ ಕೂಡ ಆಗೋದು ತುಂಬ ಲೇಟ್ ಆಗುತ್ತೆ. ಆ ಚಾನಲ್ ಗ್ರೋ ಕೂಡ ತುಂಬ ಸ್ಲೋ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಏನಪ್ಪ ರೀಸನ್ ಅನ್ನೋದಾದರೆ, ನಿಜ ಹೇಳಬೇಕಂದ್ರೆ ಪ್ರಾಬ್ಲಮ್ಮು ಯೂಟ್ಯೂಬ್ದಲ್ಲ, ಪ್ರಾಬ್ಲಮ್ ಇರೋದು ನಮ್ಮಲ್ಲೇ. ನಾವು ಮಾಡೋ ಮಿಸ್ಟೇಕಿಂದನೇ ನಮ್ಮ ಯೂಟ್ಯೂಬ್ ಚಾನಲು ಗ್ರೋ ಆಗೋದಿಲ್ಲ. ಸೊ ಆ ಮಿಸ್ಟೇಕ್ನ ತಿದ್ಕೊಂಡು ನಾವು ವೀಡಿಯೋನ ಅಪ್ಲೋಡ್ ಮಾಡ್ತಂದರೆ ಖಂಡಿತ ನಮ್ಮ ಚಾನಲ್ಗಳಿಗೂ ಕೂಡ ವ್ಯೂಸ್ ಬರುತ್ತೆ, ಆ್ಯಂಡ್ ನಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಸೊ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನ್ಯೂ ಯೂಟ್ಯೂಬರ್ಸ್ಗಳೆಲ್ಲ ಅವ್ರ ಯೂಟ್ಯೂಬ್ ಚಾನಲನ್ನು ಹೇಗೆ ಗ್ರೋ ಮಾಡ್ಕೋಬೋದು, ಹೇಗೆ ವ್ಯೂಸ್ನ ಪಡ್ಕೋಬೋದು ಅಂತ ಹೇಳಿ. ಫಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟು, ಕ್ಲಿಯರ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಕ್ಯಾಟಗರಿಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀರಾ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಒಂದಿನ ಕುಕಿಂಗ್ ವಿಡಿಯೋ ಮಾಡೋದು, ಒಂದಿನ ಟೆಕ್ ವಿಡಿಯೋ ಮಾಡೋದು, ಇನ್ನೊಂದು ದಿನ ವ್ಲಾಗ್ ಮಾಡೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟಾಪಿಕ್ ಏನಿದೆ ಅದು ಕ್ಲಿಯರಾಗಿ ನಿಮಗೆ ಗೊತ್ತಿರಬೇಕು. ಸೊ ಒಂದು ಟಾಪಿಕ್ ಮೇಲೆ ನೀವು ಆದಷ್ಟು ಫೋಕಸ್ ಮಾಡಿ ಒಂದೇ ಟಾಪಿಕ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ಯೂಟ್ಯೂಬ್ ನಿಮ್ಮ ಕ್ಯಾಟಗರಿನ ರೆಕಗ್ನೈಸ್ ಮಾಡುತ್ತೆ. ಅಂಥ ಕ್ಯಾಟಗರಿ ವೀಡಿಯೋಸ್ ನೋಡೋ ಕಡೆ ನಿಮ್ಮ ವೀಡಿಯೋಗಳನ್ನ ಶೇರ್ ಮಾಡ್ತಾರೆ. ಖಂಡಿತ ಅಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ. ಅದನ್ನು ಬಿಟ್ಟು ದಿನ ಒಂದೊಂದು ಟಾಪಿಕ್ ಮಾಡ್ತಾ ಹೋಯಿತು ಅಂತಂದರೆ ಅಲ್ಲಿ ವ್ಯೂಸ್ ಡೌನ್ ಆಗುತ್ತೆ ಹೊರತು ಯಾವತ್ತೂ ಜಾಸ್ತಿ ಆಗಲ್ಲ. ಸೊ ಒಂದೇ ಕ್ಯಾಟಗರಿಗೆ ಸಂಬಂಧಪಡುವಂಥ ಟಾಪಿಕ್ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್, ವೀಕ್ ಥಂಬ್ನೇಲ್ ಆ್ಯಂಡ್ ಟೈಟಲ್. ನಿಜ ಹೇಳಬೇಕಂತಂದರೆ ನಿಮ್ಮ ವಿಡಿಯೋ ಎಷ್ಟೇ ಚೆನ್ನಾಗಿರಲಿ, ನಿಮ್ಮ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮ ಥಂಬ್ನೇಲ್ ಚೆನ್ನಾಗಿಲ್ಲ ಅಂದರೆ 90% ಆ ವಿಡಿಯೋಗೆ ವ್ಯೂಸ್ ಬರೋದಿಲ್ಲ. ಯಾಕಪ್ಪ ಅಂತಂದರೆ ನಿಮ್ಮ ಆಡಿಯನ್ಸು ನಿಮ್ಮ ವಿಡಿಯೋ ನೋಡಬೇಕು ಅಂತ ಅಟ್ರಾಕ್ಟ್ ಆಗೋದೆ ನಿಮ್ಮ ಥಂಬ್ನೇಲ್ ನೋಡಿ. ನಿಮ್ಮ ವಿಡಿಯೋ ಒಳಗಡೆ ಏನೇ ವಿಷಯ ಇದ್ದರೂ ಥಂಬ್ನೇಲಲ್ಲಿ ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡಿರ್ತಾರೋ ಅದ್ರ ಮೇಲೆ ನಿಮ್ಮ ವಿಡಿಯೋ ವ್ಯೂಸ್ ನಿಂತಿರುತ್ತೆ. ಸೊ ವಿಡಿಯೋ ಕಂಟೆಂಟ್ ಚೆನ್ನಾಗಿದ್ರೂ ಕೂಡ ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿಲ್ಲ ಅಂತ ಅಂದರೆ ಅಲ್ಲಿ ನಿಮಗೆ ವ್ಯೂಸು ತುಂಬ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಂಟೆಂಟ್ ಏನೇ ಇದ್ದರೂ ಕ್ರಿಯೇಟಿವ್ ಆಗಿ ಥಂಬ್ನೇಲ್ನ ಕ್ರಿಯೇಟ್ ಮಾಡಿ, ಬೋಲ್ಡ್ ಟೆಕ್ಸ್ಟ್ನ ಯೂಸ್ ಮಾಡಿ, ಆ್ಯಂಡ್ ಕನ್ನಡ ಇಂಗ್ಲೀಷ್ ಟೆಕ್ಸ್ಟ್ನ ಯೂಸ್ ಮಾಡಿ. ಬರೀ ಕನ್ನಡದಲ್ಲೇ ಅಥವಾ ಬರೀ ಇಂಗ್ಲೀಷಲ್ಲೇ ಟೆಕ್ಸ್ಟ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಎರಡು ಮಿಕ್ಸಾಗಿ ಟೆಕ್ಸ್ಟ್ನ ಮಾಡಿ ಆವಾಗ ಕನ್ನಡ ಆಡಿಯನ್ಸ್ಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ನಿಮ್ಮ ಥಂಬ್ನೇಲ್. ಆವಾಗ ಅವ್ರ ವೀಡಿಯೋನ ಕ್ಲಿಕ್ ಮಾಡಿ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅವ್ರು ಖಂಡಿತ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ. ಫಸ್ಟು ಥರ್ಡ್ ಒನ್ನು, ಸ್ಟಾರ್ಟಿಂಗಲ್ಲಿ ತುಂಬ ಬೋರಿಂಗಾಗಿ ವಿಡಿಯೋ ಎಕ್ಸ್ಪ್ಲನೇಷನ್ನು ಲೈಕ್ ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಈ ರೀತಿ 30 ಸೆಕೆಂಡ್ಸ್ವರೆಗೂ ನಿಮ್ಮ ಇಂಟ್ರೊಡಕ್ಷನೇ ಇತ್ತು ಅಂದರೆ ಆಡಿಯನ್ಸ್ಗೆ ಬೇಜಾರಾಗ್ಬಿಡುತ್ತೆ. ಅವರು 30 ಸೆಕೆಂಡ್ಸ್ ಕೂಡ ನಿಮ್ಮ ವಿಡಿಯೋಗಳಿಗೆ ಟೈಮ್ ಕೊಡೋಕ್ಕೆ ಇಷ್ಟಪಡಲ್ಲ. ಆವಾಗ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಟಿಂಗ್ 1 ಮಿನಿಟ್ವರೆಗೂ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಂಟ್ರೊಡಕ್ಷನ್ ಏನೇ ಇದ್ರೂ ವಿಡಿಯೋ ಅರ್ಧದಲ್ಲಿ ಇರಬೇಕು ಅಥವಾ ವಿಡಿಯೋ ಲಾಸ್ಟಲ್ಲಿ ಇರಬೇಕು. ವಿಡಿಯೋ ಮೇನ್ ಟಾಪಿಕ್ಕು ಫಸ್ಟಲ್ಲೇ ಬರಲಿ. ಆವಾಗ ಖಂಡಿತ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ವಿಡಿಯೋನ ಕೊನೆ ತನಕ ನೋಡೋಕ್ಕೆ ಇಷ್ಟಪಡ್ತಾರೆ. ಅದು ಬಿಟ್ಟು ನೀವು ಸ್ಟಾರ್ಟಿಂಗಲ್ಲೇ ನಿಮ್ಮ ಇಂಟ್ರೊಡಕ್ಷನ್ನೇ ಬೋರಿಂಗ್ ಮಾಡ್ತಾ ಹೋಯ್ತು ಅಂದರೆ ಅಲ್ಲಿ ಆಡಿಯನ್ಸು ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ವ್ಯೂಸ್ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ನಿಮ್ಮ ಕಂಟೆಂಟ್ ಏನಿದೆಯೋ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದ ತಕ್ಷಣ ನಿಮಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ತೀರ. ಡೈಲಿ ಒಂದು ವಿಡಿಯೋ ಯಾಕೆ 2 ವಿಡಿಯೋನೇ ಅಪ್ಲೋಡ್ ಮಾಡ್ತೀರಾ. 1 ವೀಕ್ 2 ವೀಕ್ ಅಪ್ಲೋಡ್ ಮಾಡ್ತೀರಾ. ಅದಾದಮೇಲೆ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂದಾಗ ನಿಮ್ಮ ಇಂಟ್ರೆಸ್ಟ್ ಕೂಡ ಡೌನ್ ಆಗ್ತಾ ಹೋಗುತ್ತೆ. ಆವಾಗ ನೀವು ಏನು ಮಾಡ್ತೀರಾ, ವೀಕ್ಲಿ 1 ವಿಡಿಯೋ, ವೀಕ್ಲಿ 2 ವಿಡಿಯೋ ಈ ರೀತಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅದಾದಮೇಲೆ ಮಂತ್ಲಿ 1 ವಿಡಿಯೋ ಹಾಕ್ತೀರಾ. ಇದರಿಂದ ನಿಮಗೆ ಯಾವುದೇ ರೀತಿ ಯೂಸಸ್ ಇಲ್ಲ. ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕ್ತು ಅಂದರೆ 3 ಮಂತ್ಸ್ವರೆಗೂ ವಿಡಿಯೋ ಹಾಕ್ತು ಅಂದರೆ ಖಂಡಿತ ಅಲ್ಲಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. 3 ಮಂತ್ಸ್ವರೆಗೂ ಟ್ರೈ ಮಾಡಿ ಕನ್ಸಿಸ್ಟೆನ್ಸಿನ. ಆಮೇಲೆ 3 ಮಂತ್ಸ್ ಆದಮೇಲೂ ಕೂಡ ನಿಮ್ಮ ಚಾನಲ್ ಗ್ರೋ ಕಾಣ್ತಾಯಿಲ್ಲ ಅಂದರೆ ಆವಾಗ ಬೇಕಾದ್ರೆ ನೀವು ಇಂಟ್ರೆಸ್ಟ್ನ ಕಳ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೀವು ಚೆನ್ನಾಗಿ ವಿಡಿಯೋ ಹಾಕ್ಬಿಟ್ಟು 1-2 ವಾರ ಅದಾದಮೇಲೆ ನನಗೆ ವ್ಯೂಸ್ ಬರ್ತಾಯಿಲ್ಲ, ಆಮೇಲೆ ನನಗೆ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ಅಂತ ಹೇಳಿ ವಾರಕ್ಕೊಂದು ಅಥವಾ 2 ವಾರಕ್ಕೊಂದು ವಿಡಿಯೋ ಹಾಕ್ತು ಅಂತಂದರೆ ಅಲ್ಲಿ ನಿಮಗೆ ವ್ಯೂಸ್ ಬರೋದು ಎಲ್ಲಿ, ನಿಮ್ಮ ಚಾನಲ್ ಗ್ರೋನೇ ಕಾಣಲ್ಲ, ನಿಮ್ಮ ಚಾನಲ್ ಯೂಟ್ಯೂಬಲ್ಲಿ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವೀಕ್ಲಿ 3 ವಿಡಿಯೋ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡಿ. ಇದರಿಂದ ನೀವು ಯೂಟ್ಯೂಬಲ್ಲಿ ಅಲರ್ಟ್ ಆಗಿರ್ತೀರ. ಯೂಟ್ಯೂಬ್ ಕೂಡ ನಿಮ್ಮ
ಚಾನಲ್ನ ರೆಕಗ್ನೈಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಜಸ್ಟ್ ಸ್ಟಾರ್ಟಿಂಗ್ 3 ಮಂತ್ಸು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಇದರಿಂದ ನಿಮ್ಮ ಚಾನಲ್ ಖಂಡಿತ ಗ್ರೋ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಚೆನ್ನಾಗಿರೋ ಕಂಟೆಂಟ್ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ಬೋರಿಂಗ್ ಕಂಟೆಂಟ್ ಮಾಡ್ತು ಅಂದರೆ ಯಾವುದೇ ಆಡಿಯನ್ಸ್ ಕೂಡ ನಿಮ್ಮ ವೀಡಿಯೋಗಳನ್ನ ನೋಡೋದಿಲ್ಲ. ಈಗ ನನ್ನ ವೀಡಿಯೋನೇ ತೊಗೊಳ್ಳಿ, ಒಂದೊಂದು ಬೋರಿಂಗ್ ಇತ್ತು ಅಂತಂದರೆ ಎಲ್ಲ ಆಡಿಯನ್ಸು ಸ್ಕಿಪ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಂಟೆಂಟ್ ಚೆನ್ನಾಗಿರಬೇಕು. ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅಲ್ಲಿ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದಷ್ಟು ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ. ಸೊ ವಾಚ್ ಅವರ್ಸ್ ಡೌನ್ ಆಯಿತು ಅಂತ ಅಂದರೆ ಯೂಟ್ಯೂಬ್ ಕೂಡ ನಿಮ್ಮ ವೀಡಿಯೋನ ರೆಕಗ್ನೈಸ್ ಮಾಡೋದಿಲ್ಲ, ಇನ್ನೊಬ್ಬರಿಗೆ ರೆಕಮೆಂಡೇಷನ್ ಮಾಡೋದಿಲ್ಲ. ಅದೇ ವಾಚ್ ಅವರ್ಸ್ ಇನ್ಕ್ರೀಸ್ ಆಯ್ತಾ ಹೋಯಿತು ಅಂದರೆ ಯೂಟ್ಯೂಬ್ ನಿಮ್ಮ ವೀಡಿಯೋಗಳನ್ನ ಆದಷ್ಟು ಬೇರೆ ಜನಕ್ಕೆ ರೆಕಮೆಂಡೇಷನ್ ಮಾಡುತ್ತೆ. ಇದರಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೋರಿಂಗ್ ಕಂಟೆಂಟ್ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟು, ಟ್ರೆಂಡಿಂಗಲ್ಲಿ ಇರೋಂಥ ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇವಾಗ ನಾನು ಹೇಳೋ ರೀಸನ್ನು ನನಗೆ ನಿಮಗೆ ಎಲ್ಲರಿಗೂ ಅನ್ವಯಿಸುತ್ತೆ. ಏನಪ್ಪ ಅಂದರೆ ಪೇಷನ್ಸ್ ಇರೋದಿಲ್ಲ. ಹೌದು, ಇದು ನನಗೂ ಕೂಡ ಅನ್ವಯಿಸುತ್ತೆ. ನಾನು ಕೂಡ ಒಂದು 3 ಮಂತ್ಸ್ ಟ್ರೈ ಮಾಡಿಬಿಟ್ಟು ಯೂಟ್ಯೂಬ್ ನಮಗಲ್ಲ ಅಂತ ಹೇಳಿ ನಾನು ಗಿವ್ ಅಪ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಕಮ್ಬ್ಯಾಕ್ ಮಾಡಿ, ಮತ್ತೆ ಗಿವ್ ಅಪ್ ಮಾಡಿ, ಮತ್ತೆ ಕಮ್ಬ್ಯಾಕ್ ಮಾಡಿ ಇವತ್ತಿಗೆ 33,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪೇಷನ್ಸ್ ಇಟ್ಕೊಂಡು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು. ಯೂಟ್ಯೂಬಲ್ಲಿ ನಾವು ಯಾವುದೇ ರೀತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ನಮ್ಮ ಟೈಮ್, ನಮ್ಮ ಟ್ಯಾಲೆಂಟ್ ಅಷ್ಟೇ. ಅದನ್ನು ಜಸ್ಟ್ 3 ಮಂತ್ಸ್ವರೆಗೂ ಪೇಷನ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಒಬ್ರಿಗೆ ಬೇಗ ಸಿಗ್ಬೋದು, ಒಬ್ರಿಗೆ ಲೇಟಾಗಿ ಸಿಗ್ಬೋದು, ಬಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಪೇಷನ್ಸಿಂದ ಕಾಯೋಣ. ನನಗೂ ಕೂಡ ಅದೇ ರೀತಿ ಆಗಿತ್ತು. ನಾನು 3 to 4 ಮಂತ್ಸ್ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಿದೆ, ಬಟ್ ಅಲ್ಲಿ ವ್ಯೂಸ್ ಬರದೇ ಇರೋ ರೀಸನಿಂದ ನಾನು ಗಿವ್ ಅಪ್ ಮಾಡಿದೆ. ಮತ್ತೆ ರೀಸ್ಟಾರ್ಟ್ ಮಾಡಿ, ಮತ್ತೆ ಗಿವ್ ಅಪ್ ಮಾಡಿ, ಮತ್ತೆ ರೀಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದೆ. ಇವತ್ತಿಗೆ ನಾನು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡು ಸೆಕೆಂಡ್ ಪೇಮೆಂಟ್ ಕೂಡ ತೊಗೋತಾ ಇದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪೇಷನ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇರೋದ್ರಿಂದ ನೀವು ಕಳ್ಕೊಳ್ಳೋದಂಥದ್ದು ಏನೂ ಇರೋದಿಲ್ಲ. ಸೊ ಪೇಷನ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ರಿಮೆಂಬರ್, ಸ್ಮಾಲ್ ಚಾನಲ್ ಇದೆ ನಂದು, ಬೇಗ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂತ ಹೇಳಿ ಫೇಕಾಗಿ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಫೇಕಾಗಿ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಕಾಣಲ್ಲ. ನೀವು ಖಂಡಿತ ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಅವರು ವಾಚ್ ಅವರ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಆದಮೇಲೆ ನಿಮ್ಮ ವೀಡಿಯೋಗಳಿಗೆ ರಿಯಲ್ ವ್ಯೂಸ್ ಬರಬೇಕು. ರಿಯಲಾಗಿ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಮಾತ್ರ ಅಲ್ಲಿ ಡಾಲರ್ಸ್ ಕೌಂಟ್ ಆಗೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫೇಕಾಗಿ ನೀವು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ನ ಕೊಂಡ್ಕೊಳ್ಳೋದಾಗಿರ್ಬೋದು ಅಥವಾ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ವೇಸ್ಟ್. 1,000 ಅಲ್ಲ 1,00,000 ಇದ್ರೂ ಕೂಡ ವೇಸ್ಟ್ ಆಗಿರುತ್ತೆ. ಸೊ ಜೆನ್ಯೂನಾಗಿ ಮಾಡೋಕ್ಕೆ ಟ್ರೈ ಮಾಡಿ. ಜೆನ್ಯೂನಾಗಿ ಮಾಡಿಲ್ಲ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವತ್ತಿದ್ರೂ ಡೇಂಜರಲ್ಲೇ ಇರುತ್ತೆ ಅಂತ ಅರ್ಥ. ಒಂದು ಸಲ ಯೂಟ್ಯೂಬ್ ಅವ್ರಿಗೆ ನಿಮ್ಮ ಚಾನಲ್ ಮೇಲೆ ಡೌಟ್ ಬಂತು ಅಂದರೆ ಪರ್ಮನೆಂಟಾಗಿ ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫೇಕಾಗಿ ಸಬ್ಸ್ಕ್ರೈಬರ್ ಆಗಲಿ ವಾಚ್ ಅವರ್ಸ್ ಆಗಲಿ ಕೊಂಡ್ಕೊಳ್ಳೋಕೆ ಹೋಗಬೇಡಿ. ಆನೆಸ್ಟಾಗಿ ಟ್ರೈ ಮಾಡಿ. ಖಂಡಿತ ಕಂಪ್ಲೀಟ್ ಆಗೇ ಆಗುತ್ತೆ. ಸ್ವಲ್ಪ ಲೇಟ್ ಆಗೋದು, ಬಟ್ ಖಂಡಿತ ಹಾಗೇ ಆಗುತ್ತೆ. ಸೊ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ, ಅದಾದಮೇಲೆ ಸಕ್ಸಸ್ ಕಾಣದೆ ಡಿಮೋಟಿವೇಶನ್ ಆಗಿ ಆಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಿ, ಮತ್ತೆ ನಾನು ಗಿವ್ ಅಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಾನು ಫುಲ್ ಫೋಕಸ್ ಯೂಟ್ಯೂಬ್ ಕಡೆನೇ ಕೊಟ್ಟು ಡೈಲಿ 2-3 ವೀಡಿಯೋನ ಅಪ್ಲೋಡ್ ಮಾಡ್ತಾ ಕೊನೆಗೆ ನನಗೆ 2 ಮಂತ್ಸಲ್ಲಿ 10M ವ್ಯೂಸ್ನ ಕಂಪ್ಲೀಟ್ ಮಾಡಿಕೊಂಡು ಜಸ್ಟ್ 2.5 ಮಂತ್ ಒಳಗಡೆ ನಾನು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ನ್ಯೂ ಯೂಟ್ಯೂಬರ್ ಆಗಿರ್ಬೋದು, ನಿಮ್ಮ ಚಾನಲ್ ಸಣ್ಣದಾಗಿರ್ಬೋದು, ಬಟ್ ಕರೆಕ್ಟಾಗಿರೋ ಸ್ಟ್ರಾಟಜಿ, ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಪಕ್ಕ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಇವತ್ತಿಗೆ ಈ ವಿಡಿಯೋನ ಹೆಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.